ಶುರು ಮಾಡೋಣ. ಕಾರ್ಡ್ಬೋರ್ಡ್ ಸ್ಲೈಡ್ ಪ್ರೊಜೆಕ್ಟರ್ ಮಾಡೋಕ್ಕೆ ನಮಗೆ ಫಸ್ಟ್ ಮೇನಾಗಿ ಬೇಕಾಗಿರೋದು ಒಂದು ಕಾರ್ಡ್ಬೋರ್ಡ್ ಬಾಕ್ಸು, ರೆಕ್ಟ್ಯಾಂಗಲ್ ಇರಬೇಕು. ಮತ್ತು ಯಾವುದಾದ್ರೂ ನಡೆಯುತ್ತೆ, ಶೂ ಬಾಕ್ಸ್ ಅಂತಲೇ ಇಲ್ಲ. ನೆಕ್ಸ್ಟು ಒಂದು ಪ್ಲಾಸ್ಟಿಕ್ ಕವರು, ಅದು ಟ್ರಾನ್ಸ್ಪರೆಂಟ್ ಇರಬೇಕು, ಸ್ಲೈಡ್ಗೆ ಯೂಸ್ ಮಾಡ್ತೀವಿ. ಮತ್ತು ಒಂದು ಸೆಲೋ ಟೇಪು. ನೆಕ್ಸ್ಟು CD ರೈಟಿಂಗ್ ಪೆನ್ ಯೂಸ್ ಮಾಡಬೇಕು. ಇದನ್ನು ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಬರೆಯೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಫ್ಲ್ಯಾಶ್ ಲೈಟ್ ಇಲ್ಲ ಅಂದರೆ ಮೊಬೈಲಿಂದ ಇರೋ ಇದನ್ನೇ ನೀವು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ 2 ಪೆನ್ಸಿಲ್ಸು, ಇದನ್ನು ನಾವು ಸ್ಲೈಡ್ನ ರೊಟೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಂದರೆ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಈ ಸೈಡಲ್ಲಿ ಒಂದು ಸ್ಕ್ವೇರ್ ಆಗಿ ಕಟ್ ಮಾಡಬೇಕು ಬಾಕ್ಸ್ ಶೇಪಲ್ಲಿ ಇಲ್ಲಿ ಕಟ್ ಮಾಡಿರಿ. ನೆಕ್ಸ್ಟ್ ಹಿಂದ್ಗಡೆ ಒಂದು ರೌಂಡು ಫ್ಲ್ಯಾಶ್ ಲೈಟ್ನ ಹಿಂಗೆ ಹಾಕೋಕ್ಕೆ, ಇಲ್ಲ ಫ್ಲ್ಯಾಶ್ ಲೈಟ್ ಯೂಸ್ ಮಾಡಲ್ಲ, ನೀವು ಮೊಬೈಲ್ ಯೂಸ್ ಮಾಡ್ತೀರಿ ಅಂದರೆ ಮೇಲ್ಗಡೆ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಮೊಬೈಲ್ನ ಒಳಗೆ ಹಾಕೋಕ್ಕೆ. ನೆಕ್ಸ್ಟು ಲೈಟ್ನ ಹೋಗ್ದಂಗೆ ಒಳಗೆ ಇಲ್ಲಿ ಸಣ್ಣ ತೂತು ಇರೋದಿಲ್ಲ, ಅವನ್ನೆಲ್ಲ ಕ್ಲೋಸ್ ಮಾಡೋಕ್ಕೆ ಸೆಲೋ ಟೇಪ್ ಯೂಸ್ ಮಾಡಿ ಕ್ಲೋಸ್ ಮಾಡಿ. ಇವಾಗ ಫಸ್ಟು ಶುರು ಮಾಡೋಣ, ಇದನ್ನು ಕಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾವು ಕಾರ್ಡ್ಬೋರ್ಡ್ ಬಾಕ್ಸ್ನ ಈ ಥರ ಕಟ್ ಮಾಡಿದ್ದೀನಿ. ಕೆಳಗಡೆ ಲೈಟ್ ಬರ್ದಂಗೆ ಒಂಚೂರು ಪ್ಲಾಸ್ಟಿಕ್ ಹಾಕಿದ್ದೀನಿ, ಮತ್ತು ಮುಂದ್ಗಡೆ ಸ್ಕ್ವೇರ್ ಆಗಿ ಕಟ್ ಮಾಡಿದ್ದೀನಿ. ಇಲ್ಲಿ ನಾವು ಇಂಪಾರ್ಟೆಂಟಾಗಿ ಮೇಲ್ಗಡೆ ಒಂದು ಸ್ವಲ್ಪ ಜಾಗ, ಕೆಳಗಡೆ ಒಂದು ಸ್ವಲ್ಪ ಜಾಗ ಬಿಡಬೇಕು. ಯಾಕೆಂದರೆ ನಾವು ಕವರ್ನ ಸ್ಲೈಡ್ ಮಾಡ್ತೀವಲ್ಲ, ಸ್ಲೈಡ್ನ ರೋಲ್ ಮಾಡೋಕ್ಕೆ ಪೆನ್ಸಿಲ್ನ ಯೂಸ್ ಮಾಡ್ತೀವಿ. ಇಲ್ಲಿ ಒಳಗಡೆ ಈಚೆ ಕಡೆ ಸೈಡಲ್ಲಿ ಒಂಚೂರು ತೂತ್ ಮಾಡಿ ಪೆನ್ಸಿಲ್ನ ಯೂಸ್ ಮಾಡ್ತೀವಿ. ಅದನ್ನು ರೊಟೇಟ್ ಮಾಡಬೇಕಾದ್ರೆ ಅದೂ ಪ್ರೊಜೆಕ್ಟ್ ಆಗಬಾರ್ದು ಅಂತ ನಾವು ಇಲ್ಲಿ ಒಂಚೂರು ಜಾಸ್ತಿ ಜಾಗ ಬಿಡ್ತೀವಿ. ಇದು ನಾವು ಇಲ್ಲಿ ಲೈಟ್ ಬರೋಕ್ಕೆ ಸ್ಲೈಡ್ ಜೊತೆ ಜಾಗ ಬಿಡ್ತೀನಿ. ಮತ್ತು ಹಿಂದ್ಗಡೆ ರೌಂಡಾಗಿ ಕಟ್ ಮಾಡಿದ್ದೀನಿ. ಇದನ್ನು ನಾವು ಇಲ್ಲಿ ಲೈಟ್ನ ಹಾಕೋಕ್ಕೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಕಾರ್ಡ್ಬೋರ್ಡ್ ಮುಗೀತು. ನೆಕ್ಸ್ಟ್ ಈಗ ನಾವು ಒಂದು ಈ ಪೇಪರ್ ತಗೊಂಡಿದ್ದೀವಲ್ಲ ಕವರ್, ಈ ಕವರ್ನ ನಾವು ಲಾಂಗ್ ಆಗಿ ಕಟ್ ಮಾಡ್ಕೊಬೇಕು. ನಾವು ಸ್ಲೈಡ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಹೆಂಗೆ ಅಂದರೆ ನಾವು ಪೂರ್ತಿ ಲಾಂಗ್ ಆಗಿ ಅಂದರೆ 1 ನಿಮಿಷ. ಸೊ ಫ್ರೆಂಡ್ಸ್, ನಾನೀಗ ಪ್ಲಾಸ್ಟಿಕ್ ಕವರ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸ್ಲೈಡ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ನೆಕ್ಸ್ಟು ನಾವು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಈ ಥರ 4 ತೂತ್ ಮಾಡಬೇಕು. ಇಲ್ಲಿ ನಾವು ಪೆನ್ಸಿಲ್ನ ಒಳಗೆ ತೋರಿಸ್ತೀವಿ ಈ ಥರ. ಇನ್ನು ಈ ಥರ 2 ಪೆನ್ಸಿಲ್ನ ನಾವು ಒಳಗಡೆಗೆ ತೋರಿಸ್ತೀವಿ. ಇದು ನಾವು ಸ್ಲೈಡ್ನ ರೊಟೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಸ್ಲೈಡ್ ಮೇಲ್ಕೈ ಕೆಳಕ್ಕೆ ಹೋಗೋಕ್ಕೆ, ಇದನ್ನು ತಿರುಗಿಸಿದ್ರೆ ಮೇಲ್ಕೈ ಕೆಳಕ್ಕೆ ಹೋಗುತ್ತೆ ಸ್ಲೈಡ್, ಆ ಥರ ಯೂಸ್ ಮಾಡ್ತೀವಿ. ಇಲ್ಲಿ ಒಳಗಡೆ ನಾನು ಒಂಚೂರು ಇದು ಗಟ್ಟಿಗಿರಲಿ ಕಾರ್ಡ್ಬೋರ್ಡ್ ಬಾಕ್ಸ್ ಅಂತ ಪ್ಲಾಸ್ಟರ್ ಹಾಕಿದ್ದೀನಿ. ಮತ್ತು ಇಲ್ಲಿ ಲೈಟ್ ಬರ್ದಂಗೆ ಇರೋಕ್ಕೆ ಪ್ಲಾಸ್ಟರ್ ಕೂಡ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ನಾವು ಕಟ್ ಮಾಡಿರೋ ಇದರಲ್ಲಿ ಇವಾಗ ನಾವು ಸ್ಲೈಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸ್ಲೈಡ್ ಮಾಡೋಕ್ಕೆ ನಾವು CD ರೈಟಿಂಗ್ ಪೆನ್ನಲ್ಲೇ ಬರೀಬೇಕು. ಬೇರೆ ಪೆನ್ನಲ್ಲಿ ಆದರೆ ಬರೆಯೋಕ್ಕಾಗಲ್ಲ, ಇದ್ರ ಮೇಲೆ ಹತ್ತಲ್ಲ. ಅದಕ್ಕೆ ನಾವು CD ರೈಟಿಂಗ್ ಪೆನ್ನಲ್ಲಿ ನಾವು ಸ್ಲೈಡು ಮತ್ತು ಅದ್ರದ್ದು ಏನು ಬೇಕೋ ಅದನ್ನು ನಾವು ಕವರ್ ಮೇಲೆ ಬರಿತೀವಿ. ಇವಾಗ ಸ್ಲೈಡ್ ಮಾಡೋದು. ಸೊ ಫ್ರೆಂಡ್ಸ್, ನಾವು ಈ ಥರ ಸ್ಲೈಡ್ ಮಾಡಿದ್ದೀನಿ, ಚಿಕ್ಕದಾಗೆ ಮಾಡಿದ್ದೀನಿ, 4 ಸ್ಲೈಡ್ ಮಾಡಿರೋದು.
ಇದನ್ನ ನಾನು ಈಗ ನೆಕ್ಸ್ಟ್ ನಾವು ಪ್ಲಾಸ್ಟರ್ನ ಹಾಕಿ ಇದನ್ನ ಪ್ಲಾಸ್ಟರ್ ಹಾಕಿ ಪೆನ್ಸಿಲ್ಗೆ ನಾವು ಅಟ್ಯಾಚ್ ಮಾಡಬೇಕು. ಇದನ್ನ ನಾವು ಟರ್ನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಮಗೀಗ ಈ ಥರ ಸ್ಲೈಡ್ ಸಿಕ್ಕಿದೆ. ಈ ಸ್ಲೈಡ್ನ ನಾವು ಈ ಥರ ರೋಲ್ ಮಾಡಿ ಪೆನ್ಸಿಲಲ್ಲಿ ಈ ಥರ ರೋಲ್ ಮಾಡಬೇಕು. ಈ ಥರ ರೋಲ್ ಮಾಡಿ ನಾವು ಇದನ್ನು ಈಗ ಕಾರ್ಡ್ಬೋರ್ಡಲ್ಲಿ ಹೋಲಲ್ಲಿ ಸೇರಿಸ್ಬೇಕು. ಸೊ ಫ್ರೆಂಡ್ಸ್, ಇವಾಗ ನಾನು ಈ ಥರ ಸೇರಿಸಿದ್ದೀನಿ. ಇದು ಇಂಪಾರ್ಟೆಂಟ್ ಏನಂದ್ರೆ, ನೀವು ಹಿಂಗೆ ಡೈರೆಕ್ಟಾಗಿ ಬಾಕ್ಸ್ ನೋಡಿದಾಗ ಇಲ್ಲಿ ಮಿರರ್ ರೈಟಿಂಗಲ್ಲಿ ಕಾಣಬೇಕು. ಯಾಕೆಂದರೆ ಇಲ್ಲಿ ಲೈಟ್ ಬರುತ್ತಲ್ಲ, ಈ ಲೈಟ್ನ ಇಲ್ಲಿ ಬಂದಾಗ ಇದನ್ನ ಅಲ್ಲಿ ಪ್ರೊಜೆಕ್ಟ್ ಆಗುತ್ತೆ, ಅಂದರೆ ಇದ್ರ ಶ್ಯಾಡೋ ವಾಲ್ ಮೇಲೆ ಬರುತ್ತೆ. ಸೊ ನಾವು ಇಲ್ಲಿ ಲೈಟ್ನ ಹಾಕಿದಾಗ ಶ್ಯಾಡೋ ವಾಲ್ ಮೇಲೆ ಬರುತ್ತೆ. ಒಂದ್ಸಲ ನೋಡೋಣ. ಬರ್ತಾ ಇದೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂದ್ರೆ, ಪ್ಲಾಸ್ಟರ್ ತಗೊಂಡು ಇದನ್ನ ಪೂರ್ತಿ ಹಿಂಗೆ ನೆಕ್ಸ್ಟ್ ಪ್ಲಾಸ್ಟರ್ ತಗೊಂಡು ಇದನ್ನ ಹಿಂಗೆ ಕ್ಲೋಸ್ ಮಾಡಬೇಕು. ಒಂಚೂರು ಲೈಟ್ ಹೋಗ್ಬಾರ್ದು, ಆ ಥರ ಇದನ್ನ ಪೂರ್ತಿ ಸುತ್ತ ಪ್ಲಾಸ್ಟರ್ ಹಾಕಿ ಹಾಕ್ಬೇಕು. ಈಗ ಸೊ ಫ್ರೆಂಡ್ಸ್, ನಾವೀಗ ರೆಡಿ ಇದೆ. ಹಿಂಗೆ ಈ ಆ್ಯಂಗಲ್ಲಿ ಇಲ್ಲಿಂದ ನೋಡಿದ್ರೆ ಅದನ್ನು ಕರೆಕ್ಟಾಗಿ ಕಾಣಬೇಕು. ಆವಾಗ ಅದು ಅದ್ರ ಶ್ಯಾಡೋನೇ ಅದ್ರ ಮೇಲೆ ಬೀಳುತ್ತೆ. ಸೊ ಈಗ ನಾವು ಟೆಸ್ಟ್ ಮಾಡೋಣ.
ಫ್ರೆಂಡ್ಸ್, ಇವಾಗ ನಾವು ಇದರಲ್ಲಿ ನೋಡೋಣ, ಕತ್ಲಲ್ಲಿ ನೋಡೋಣ. ನೀವು ದೂರದಿಂದ ಹಾಕಿದ್ರು ದೊಡ್ಡದಾಗಿ ಬರುತ್ತೆ. ಅಲ್ಲಿ ಚೇರ್ ಇದೆಯಲ್ಲ, ಆ ಚೇರ್ ಅಷ್ಟು ದೊಡ್ಡದಾಗಿ ಬರ್ತಾ ಇದೆ. ನೀವು ಇನ್ನೂ ಹತ್ರಕ್ಕೆ ಹೋದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನು ದೂರದಿಂದನೂ ಬಂದ್ರೂ ಕ್ಲಾರಿಟಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಪೂರ್ತಿ ಕ್ಲೀನಾಗಿ ಸುತ್ತಲೂ ಇದಿರೋ ಥರ ಇದನ್ನು ಯೂಸ್ ಮಾಡಿದ್ರೆ ಪ್ಲಾಸ್ಟಿಕ್ ಕವರ್ನ, ನಿಮಗೆ ಇನ್ನೂ ಕ್ಲಿಯರ್ ಆಗಿ ಬರುತ್ತೆ. ಈ ಥರ ಒಂಚೂರು ಬ್ಲರ್ ಆಗಿ ಸುತ್ಕೊಂಡಿರೋ ಥರ ಎಲ್ಲ ಬರಲ್ಲ. ಅದನ್ನು ಕ್ಲೀನಾಗಿರೋ ಪೇಪರ್ ಯೂಸ್ ಮಾಡಬೇಕು. ಇಲ್ಲ ಅದು ಬಿಟ್ಟರೆ ನೆಕ್ಸ್ಟು ಮೊಬೈಲ್ ಫ್ಲ್ಯಾಶ್ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಪ್ರೊಜೆಕ್ಟರ್ನ, ಸ್ಲೈಡ್ ಪ್ರೊಜೆಕ್ಟರ್ನ ಮಾಡೋದು ಹೇಗೆ ಅಂತಲೂ ಗೊತ್ತಾಯ್ತಲ್ಲ. ಇದೇ ಥರ ನಿಮಗೆ ಬೇರೆ ಯಾವುದಾದ್ರೂ ಐಡಿಯಾಸು ಅಥವಾ ಇನ್ನೂ ಬೇರೆ ಬಾಕ್ಸಲ್ಲಿ ಅಥವಾ ಇನ್ನೂ ಬೇರೆ ಥರ ಇದನ್ನು ಅಪ್ಗ್ರೇಡ್ ಮಾಡಿ ಅಥವಾ ಇನ್ನೂ ಚೆನ್ನಾಗಿ ಮಾಡಿದ್ರೆ ಪ್ಲೀಸ್ ನನಗೂ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಗ್ರೂಪಿನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನನ್ನ ಜಿಮೇಲ್ ಅಕೌಂಟ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಾದ್ರೆ ನನಗೆ ಮೇಲ್ ಮಾಡ್ಬೋದು ಅಥವಾ ನನ್ನ ಫೇಸ್ಬುಕ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಮಂಗೆ ಬೇರೆ ಜನ, ಇನ್ನೂ ಜಾಸ್ತಿ ಜನ ನಮ್ಮ ಜೊತೆ ಇದ್ದು ಅವ್ರಿಗೆ ಇಷ್ಟ ಇರೋ ಐಡಿಯಾಸ್ ಎಲ್ಲ ನನ್ನ ಶೇರ್ ಮಾಡ್ತಾರೆ. ಮತ್ತು ಇದೇ ಥರ ಮುಂದೆ ಇರೋ ಯಾವುದಾದ್ರೂ ಕಂಟೆಂಟ್ಸು ಅಥವಾ ಚೆನ್ನಾಗಿರೋ ಇನ್ನೂ ಬೇರೆ ಮಾಡಲ್ಸು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ರೆ ನೀವು ಈ ಥರ ಮತ್ತೆ ಇನ್ನೂ ಜಾಸ್ತಿ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. Thank you guys.